ಚಿನ್ನಯ್ಯನಿಗೆ ಹಣದ ನೆರವನ್ನ ಕೊಟ್ಟಿದ್ರು. ಅದೀಗಾಗಲೇ ತನಿಖೆಯಲ್ಲಿ ದೃಢಪಟ್ಟಿತ್ತು ಕೂಡ. ಆತನ ಅಕೌಂಟ್ ಸ್ಟೇಟ್ಮೆಂಟ್, ಅದರ ಜೊತೆಯಲ್ಲಿ ಯಾರೆಲ್ಲ ದುಡ್ಡು ಕೊಟ್ಟಿದ್ರು ಅವರ ಅಕೌಂಟ್ ಸ್ಟೇಟ್ಮೆಂಟ್, ಟ್ರಾನ್ಸ್ಫರ್ ಆಗಿರುವಂತಹ ಒಂದಷ್ಟು ಡೀಟೇಲ್ಸ್ ಇದೆಲ್ಲವೂ ಕೂಡ SIT ಅಧಿಕಾರಿಗಳಿಗೆ ಈಗಾಗಲೇ ಸಿಕ್ಕಿತ್ತು. ಈ ಹಣದ ನೆರವನ್ನ ಯಾರೆಲ್ಲ ಕೊಟ್ರಲ್ವಾ ಅವರ ಜನ್ಮ ಜಾಲಾಡ್ತಾ ಇದೆ ಈಗ SIT. ದುಡ್ಡು ಕೊಟ್ಟವ್ರಿಗೆ ಸಂಕಷ್ಟ, ಯಾಕೆ ಕೊಟ್ಟರು, ಏನ್ ಕಾರಣ, ಇದೆಲ್ಲವನ್ನೂ ಕೂಡ SIT ಮುಂದೆ ಹೇಳಬೇಕು. ಹಾಗಾಗಿ ವಿಚಾರಣೆ ಕರೀತಾ ಇದ್ದಾರೆ. ಡಿಜಿಟಲ್ ಹಣ ವರ್ಗಾವಣೆ ವ್ಯೂಹವನ್ನ SIT ಭೇದಿಸಿದೆ. ಕ್ಯಾಶ್ ಕೊಟ್ಟರೆ ಅದು ಬೇರೆ ವಿಚಾರ, ಅದೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ಆದರೆ ಡಿಜಿಟಲ್ ಪೇಮೆಂಟ್ಸ್ ಆಗಿದೆಯಲ್ಲ, ಫೋನ್ ಪೇ, ಗೂಗಲ್ ಪೇ, ಅಕೌಂಟ್ ಟ್ರಾನ್ಸಾಕ್ಷನ್ ಅಥವಾ ಇನ್ನಿತರ ಮೂಲಗಳಿಂದ ಟ್ರಾನ್ಸ್ಫರ್ ಆಗಿರುವಂತಹ ಈ ದುಡ್ಡಿನ ವರ್ಗಾವಣೆ ಏನಿದೆ ಚಿನ್ನಯ್ಯ ಅಕೌಂಟ್ಗೆ ಬಂದಿರೋದು, ಅದನ್ನ ಈಗಾಗಲೇ ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ಒಬ್ಬೊಬ್ಬರನ್ನ ವಿಚಾರಣೆ ಕರೀತಾ ಇದ್ದಾರೆ. ಹಣ ಯಾರೆಲ್ಲ ವರ್ಗಾವಣೆ ಮಾಡಿದ್ರು ಅವರನ್ನ ಕರೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಮಟ್ಟಣ್ಣನವರ ಪತ್ನಿ ಚಿನ್ನಯ್ಯನಿಗೆ ಹಾಗಾದ್ರೆ ಹಣ ವರ್ಗಾವಣೆ ಮಾಡಿದ್ರ ಅನ್ನೋ ಪ್ರಶ್ನೆ. SIT ಅಧಿಕಾರಿಗಳು ಮಟ್ಟಣ್ಣನವರ ಪತ್ನಿಯನ್ನ ಕೂಡ ವಿಚಾರಣೆ ಕರೆದಿದ್ರು. ಚಿನ್ನಯ್ಯ ನಿಮಗೆ ಗೊತ್ತಾ, ಯಾಕೆ ದುಡ್ಡು ಕಳಿಸಿದ್ರೆ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಚಿನ್ನಯ್ಯನಿಗೆ ಹಣದ ನೆರವನ್ನ ಕೊಟ್ಟಿದ್ರು. ಅದೀಗಾಗಲೇ ತನಿಖೆಯಲ್ಲಿ ದೃಢಪಟ್ಟಿತ್ತು ಕೂಡ. ಆತನ ಅಕೌಂಟ್ ಸ್ಟೇಟ್ಮೆಂಟ್, ಅದರ ಜೊತೆಯಲ್ಲಿ ಯಾರೆಲ್ಲ ದುಡ್ಡು ಕೊಟ್ಟಿದ್ರು ಅವರ ಅಕೌಂಟ್ ಸ್ಟೇಟ್ಮೆಂಟ್, ಟ್ರಾನ್ಸ್ಫರ್ ಆಗಿರುವಂತಹ ಒಂದಷ್ಟು ಡೀಟೇಲ್ಸ್ ಇದೆಲ್ಲವೂ ಕೂಡ SIT ಅಧಿಕಾರಿಗಳಿಗೆ ಈಗಾಗಲೇ ಸಿಕ್ಕಿತ್ತು. ಈ ಹಣದ ನೆರವನ್ನ ಯಾರೆಲ್ಲ ಕೊಟ್ರಲ್ವಾ ಅವರ ಜನ್ಮ ಜಾಲಾಡ್ತಾ ಇದೆ ಈಗ SIT. ದುಡ್ಡು ಕೊಟ್ಟವ್ರಿಗೆ ಸಂಕಷ್ಟ, ಯಾಕೆ ಕೊಟ್ಟರು, ಏನ್ ಕಾರಣ, ಇದೆಲ್ಲವನ್ನೂ ಕೂಡ SIT ಮುಂದೆ ಹೇಳಬೇಕು. ಹಾಗಾಗಿ ವಿಚಾರಣೆ ಕರೀತಾ ಇದ್ದಾರೆ. ಡಿಜಿಟಲ್ ಹಣ ವರ್ಗಾವಣೆ ವ್ಯೂಹವನ್ನ SIT ಭೇದಿಸಿದೆ. ಕ್ಯಾಶ್ ಕೊಟ್ಟರೆ ಅದು ಬೇರೆ ವಿಚಾರ, ಅದೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ಆದರೆ ಡಿಜಿಟಲ್ ಪೇಮೆಂಟ್ಸ್ ಆಗಿದೆಯಲ್ಲ, ಫೋನ್ ಪೇ, ಗೂಗಲ್ ಪೇ, ಅಕೌಂಟ್ ಟ್ರಾನ್ಸಾಕ್ಷನ್ ಅಥವಾ ಇನ್ನಿತರ ಮೂಲಗಳಿಂದ ಟ್ರಾನ್ಸ್ಫರ್ ಆಗಿರುವಂತಹ ಈ ದುಡ್ಡಿನ ವರ್ಗಾವಣೆ ಏನಿದೆ ಚಿನ್ನಯ್ಯ ಅಕೌಂಟ್ಗೆ ಬಂದಿರೋದು, ಅದನ್ನ ಈಗಾಗಲೇ ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ಒಬ್ಬೊಬ್ಬರನ್ನ ವಿಚಾರಣೆ ಕರೀತಾ ಇದ್ದಾರೆ. ಹಣ ಯಾರೆಲ್ಲ ವರ್ಗಾವಣೆ ಮಾಡಿದ್ರು ಅವರನ್ನ ಕರೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಮಟ್ಟಣ್ಣನವರ ಪತ್ನಿ ಚಿನ್ನಯ್ಯನಿಗೆ ಹಾಗಾದ್ರೆ ಹಣ ವರ್ಗಾವಣೆ ಮಾಡಿದ್ರ ಅನ್ನೋ ಪ್ರಶ್ನೆ. SIT ಅಧಿಕಾರಿಗಳು ಮಟ್ಟಣ್ಣನವರ ಪತ್ನಿಯನ್ನ ಕೂಡ ವಿಚಾರಣೆ ಕರೆದಿದ್ರು. ಚಿನ್ನಯ್ಯ ನಿಮಗೆ ಗೊತ್ತಾ, ಯಾಕೆ ದುಡ್ಡು ಕಳಿಸಿದ್ರೆ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಚಿನ್ನಯ್ಯನಿಗೆ ಹಣದ ನೆರವನ್ನ ಕೊಟ್ಟಿದ್ರು. ಅದೀಗಾಗಲೇ ತನಿಖೆಯಲ್ಲಿ ದೃಢಪಟ್ಟಿತ್ತು ಕೂಡ. ಆತನ ಅಕೌಂಟ್ ಸ್ಟೇಟ್ಮೆಂಟ್, ಅದರ ಜೊತೆಯಲ್ಲಿ ಯಾರೆಲ್ಲ ದುಡ್ಡು ಕೊಟ್ಟಿದ್ರು ಅವರ ಅಕೌಂಟ್ ಸ್ಟೇಟ್ಮೆಂಟ್, ಟ್ರಾನ್ಸ್ಫರ್ ಆಗಿರುವಂತಹ ಒಂದಷ್ಟು ಡೀಟೇಲ್ಸ್ ಇದೆಲ್ಲವೂ ಕೂಡ SIT ಅಧಿಕಾರಿಗಳಿಗೆ ಈಗಾಗಲೇ ಸಿಕ್ಕಿತ್ತು. ಈ ಹಣದ ನೆರವನ್ನ ಯಾರೆಲ್ಲ ಕೊಟ್ರಲ್ವಾ ಅವರ ಜನ್ಮ ಜಾಲಾಡ್ತಾ ಇದೆ ಈಗ SIT. ದುಡ್ಡು ಕೊಟ್ಟವ್ರಿಗೆ ಸಂಕಷ್ಟ, ಯಾಕೆ ಕೊಟ್ಟರು, ಏನ್ ಕಾರಣ, ಇದೆಲ್ಲವನ್ನೂ ಕೂಡ SIT ಮುಂದೆ ಹೇಳಬೇಕು. ಹಾಗಾಗಿ ವಿಚಾರಣೆ ಕರೀತಾ ಇದ್ದಾರೆ. ಡಿಜಿಟಲ್ ಹಣ ವರ್ಗಾವಣೆ ವ್ಯೂಹವನ್ನ SIT ಭೇದಿಸಿದೆ. ಕ್ಯಾಶ್ ಕೊಟ್ಟರೆ ಅದು ಬೇರೆ ವಿಚಾರ, ಅದೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ಆದರೆ ಡಿಜಿಟಲ್ ಪೇಮೆಂಟ್ಸ್ ಆಗಿದೆಯಲ್ಲ, ಫೋನ್ ಪೇ, ಗೂಗಲ್ ಪೇ, ಅಕೌಂಟ್ ಟ್ರಾನ್ಸಾಕ್ಷನ್ ಅಥವಾ ಇನ್ನಿತರ ಮೂಲಗಳಿಂದ ಟ್ರಾನ್ಸ್ಫರ್ ಆಗಿರುವಂತಹ ಈ ದುಡ್ಡಿನ ವರ್ಗಾವಣೆ ಏನಿದೆ ಚಿನ್ನಯ್ಯ ಅಕೌಂಟ್ಗೆ ಬಂದಿರೋದು, ಅದನ್ನ ಈಗಾಗಲೇ ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ಒಬ್ಬೊಬ್ಬರನ್ನ ವಿಚಾರಣೆ ಕರೀತಾ ಇದ್ದಾರೆ. ಹಣ ಯಾರೆಲ್ಲ ವರ್ಗಾವಣೆ ಮಾಡಿದ್ರು ಅವರನ್ನ ಕರೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಮಟ್ಟಣ್ಣನವರ ಪತ್ನಿ ಚಿನ್ನಯ್ಯನಿಗೆ ಹಾಗಾದ್ರೆ ಹಣ ವರ್ಗಾವಣೆ ಮಾಡಿದ್ರ ಅನ್ನೋ ಪ್ರಶ್ನೆ. SIT ಅಧಿಕಾರಿಗಳು ಮಟ್ಟಣ್ಣನವರ ಪತ್ನಿಯನ್ನ ಕೂಡ ವಿಚಾರಣೆ ಕರೆದಿದ್ರು. ಚಿನ್ನಯ್ಯ ನಿಮಗೆ ಗೊತ್ತಾ, ಯಾಕೆ ದುಡ್ಡು ಕಳಿಸಿದ್ರೆ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಚಿನ್ನಯ್ಯನಿಗೆ ಹಣದ ನೆರವನ್ನ ಕೊಟ್ಟಿದ್ರು. ಅದೀಗಾಗಲೇ ತನಿಖೆಯಲ್ಲಿ ದೃಢಪಟ್ಟಿತ್ತು ಕೂಡ. ಆತನ ಅಕೌಂಟ್ ಸ್ಟೇಟ್ಮೆಂಟ್, ಅದರ ಜೊತೆಯಲ್ಲಿ ಯಾರೆಲ್ಲ ದುಡ್ಡು ಕೊಟ್ಟಿದ್ರು ಅವರ ಅಕೌಂಟ್ ಸ್ಟೇಟ್ಮೆಂಟ್, ಟ್ರಾನ್ಸ್ಫರ್ ಆಗಿರುವಂತಹ ಒಂದಷ್ಟು ಡೀಟೇಲ್ಸ್ ಇದೆಲ್ಲವೂ ಕೂಡ SIT ಅಧಿಕಾರಿಗಳಿಗೆ ಈಗಾಗಲೇ ಸಿಕ್ಕಿತ್ತು. ಈ ಹಣದ ನೆರವನ್ನ ಯಾರೆಲ್ಲ ಕೊಟ್ರಲ್ವಾ ಅವರ ಜನ್ಮ ಜಾಲಾಡ್ತಾ ಇದೆ ಈಗ SIT. ದುಡ್ಡು ಕೊಟ್ಟವ್ರಿಗೆ ಸಂಕಷ್ಟ, ಯಾಕೆ ಕೊಟ್ಟರು, ಏನ್ ಕಾರಣ, ಇದೆಲ್ಲವನ್ನೂ ಕೂಡ SIT ಮುಂದೆ ಹೇಳಬೇಕು. ಹಾಗಾಗಿ ವಿಚಾರಣೆ ಕರೀತಾ ಇದ್ದಾರೆ. ಡಿಜಿಟಲ್ ಹಣ ವರ್ಗಾವಣೆ ವ್ಯೂಹವನ್ನ SIT ಭೇದಿಸಿದೆ. ಕ್ಯಾಶ್ ಕೊಟ್ಟರೆ ಅದು ಬೇರೆ ವಿಚಾರ, ಅದೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ಆದರೆ ಡಿಜಿಟಲ್ ಪೇಮೆಂಟ್ಸ್ ಆಗಿದೆಯಲ್ಲ, ಫೋನ್ ಪೇ, ಗೂಗಲ್ ಪೇ, ಅಕೌಂಟ್ ಟ್ರಾನ್ಸಾಕ್ಷನ್ ಅಥವಾ ಇನ್ನಿತರ ಮೂಲಗಳಿಂದ ಟ್ರಾನ್ಸ್ಫರ್ ಆಗಿರುವಂತಹ ಈ ದುಡ್ಡಿನ ವರ್ಗಾವಣೆ ಏನಿದೆ ಚಿನ್ನಯ್ಯ ಅಕೌಂಟ್ಗೆ ಬಂದಿರೋದು, ಅದನ್ನ ಈಗಾಗಲೇ ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರೆ SIT ಅಧಿಕಾರಿಗಳು.
ಆ ನಿಟ್ಟಿನಲ್ಲಿ ಒಬ್ಬೊಬ್ಬರನ್ನ ವಿಚಾರಣೆ ಕರೀತಾ ಇದ್ದಾರೆ. ಹಣ ಯಾರೆಲ್ಲ ವರ್ಗಾವಣೆ ಮಾಡಿದ್ರು ಅವರನ್ನ ಕರೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಮಠಣ್ಣನವರ ಪತ್ನಿ ಚಿನ್ನಯ್ಯನಿಗೆ ಹಾಗಾದ್ರೆ ಹಣ ವರ್ಗಾವಣೆ ಮಾಡಿದ್ರ ಅನ್ನೋ ಪ್ರಶ್ನೆ. SIT ಅಧಿಕಾರಿಗಳು ಮಠಣ್ಣನವರ ಪತ್ನಿಯನ್ನ ಕೂಡ ವಿಚಾರಣೆ ಕರೆದಿದ್ರು. ಚಿನ್ನಯ್ಯ ನಿಮಗೆ ಗೊತ್ತಾ, ಯಾಕೆ ದುಡ್ಡು ಕಳಿಸಿದ್ರೆ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಚಿನ್ನಯ್ಯನಿಗೆ ಹಣದ ನೆರವನ್ನ ಕೊಟ್ಟಿದ್ರು. ಅದೀಗಾಗಲೇ ತನಿಖೆಯಲ್ಲಿ ದೃಢಪಟ್ಟಿತ್ತು ಕೂಡ. ಆತನ ಅಕೌಂಟ್ ಸ್ಟೇಟ್ಮೆಂಟ್, ಅದರ ಜೊತೆಯಲ್ಲಿ ಯಾರೆಲ್ಲ ದುಡ್ಡು ಕೊಟ್ಟಿದ್ರು ಅವರ ಅಕೌಂಟ್ ಸ್ಟೇಟ್ಮೆಂಟ್, ಟ್ರಾನ್ಸ್ಫರ್ ಆಗಿರುವಂತಹ ಒಂದಷ್ಟು ಡೀಟೇಲ್ಸ್ ಇದೆಲ್ಲವೂ ಕೂಡ SIT ಅಧಿಕಾರಿಗಳಿಗೆ ಈಗಾಗಲೇ ಸಿಕ್ಕಿತ್ತು. ಈ ಹಣದ ನೆರವನ್ನ ಯಾರೆಲ್ಲ ಕೊಟ್ರಲ್ವಾ ಅವರ ಜನ್ಮ ಜಾಲಾಡ್ತಾ ಇದೆ ಈಗ SIT. ದುಡ್ಡು ಕೊಟ್ಟವ್ರಿಗೆ ಸಂಕಷ್ಟ, ಯಾಕೆ ಕೊಟ್ಟರು, ಏನ್ ಕಾರಣ, ಇದೆಲ್ಲವನ್ನೂ ಕೂಡ SIT ಮುಂದೆ ಹೇಳಬೇಕು. ಹಾಗಾಗಿ ವಿಚಾರಣೆ ಕರೀತಾ ಇದ್ದಾರೆ. ಡಿಜಿಟಲ್ ಹಣ ವರ್ಗಾವಣೆ ವ್ಯೂಹವನ್ನ SIT ಭೇದಿಸಿದೆ. ಕ್ಯಾಶ್ ಕೊಟ್ರೆ ಅದು ಬೇರೆ ವಿಚಾರ, ಅದೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ಆದರೆ ಡಿಜಿಟಲ್ ಪೇಮೆಂಟ್ಸ್ ಆಗಿದೆಯಲ್ಲ, ಫೋನ್ ಪೇ, ಗೂಗಲ್ ಪೇ, ಅಕೌಂಟ್ ಟ್ರಾನ್ಸಾಕ್ಷನ್ ಅಥವಾ ಇನ್ನಿತರ ಮೂಲಗಳಿಂದ ಟ್ರಾನ್ಸ್ಫರ್ ಆಗಿರುವಂತಹ ಈ ದುಡ್ಡಿನ ವರ್ಗಾವಣೆ ಏನಿದೆ ಚಿನ್ನಯ್ಯ ಅಕೌಂಟ್ಗೆ ಬಂದಿರೋದು, ಅದನ್ನ ಈಗಾಗಲೇ ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ಒಬ್ಬೊಬ್ಬರನ್ನ ವಿಚಾರಣೆ ಕರೀತಾ ಇದ್ದಾರೆ. ಹಣ ಯಾರೆಲ್ಲ ವರ್ಗಾವಣೆ ಮಾಡಿದ್ರು ಅವರನ್ನ ಕರೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಮಠಣ್ಣನವರ ಪತ್ನಿ ಚಿನ್ನಯ್ಯನಿಗೆ ಹಾಗಾದ್ರೆ ಹಣ ವರ್ಗಾವಣೆ ಮಾಡಿದ್ರ ಅನ್ನೋ ಪ್ರಶ್ನೆ. SIT ಅಧಿಕಾರಿಗಳು ಮಠಣ್ಣನವರ ಪತ್ನಿಯನ್ನ ಕೂಡ ವಿಚಾರಣೆ ಕರೆದಿದ್ರು. ಚಿನ್ನಯ್ಯ ನಿಮಗೆ ಗೊತ್ತಾ, ಯಾಕೆ ದುಡ್ಡು ಕಳಿಸಿದ್ರೆ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಚಿನ್ನಯ್ಯನಿಗೆ ಹಣದ ನೆರವನ್ನ ಕೊಟ್ಟಿದ್ರು. ಅದೀಗಾಗಲೇ ತನಿಖೆಯಲ್ಲಿ ದೃಢಪಟ್ಟಿತ್ತು ಕೂಡ. ಆತನ ಅಕೌಂಟ್ ಸ್ಟೇಟ್ಮೆಂಟ್, ಅದರ ಜೊತೆಯಲ್ಲಿ ಯಾರೆಲ್ಲ ದುಡ್ಡು ಕೊಟ್ಟಿದ್ರು ಅವರ ಅಕೌಂಟ್ ಸ್ಟೇಟ್ಮೆಂಟ್, ಟ್ರಾನ್ಸ್ಫರ್ ಆಗಿರುವಂತಹ ಒಂದಷ್ಟು ಡೀಟೇಲ್ಸ್ ಇದೆಲ್ಲವೂ ಕೂಡ SIT ಅಧಿಕಾರಿಗಳಿಗೆ ಈಗಾಗಲೇ ಸಿಕ್ಕಿತ್ತು. ಈ ಹಣದ ನೆರವನ್ನ ಯಾರೆಲ್ಲ ಕೊಟ್ರಲ್ವಾ ಅವರ ಜನ್ಮ ಜಾಲಾಡ್ತಾ ಇದೆ ಈಗ SIT. ದುಡ್ಡು ಕೊಟ್ಟವ್ರಿಗೆ ಸಂಕಷ್ಟ, ಯಾಕೆ ಕೊಟ್ಟರು, ಏನ್ ಕಾರಣ, ಇದೆಲ್ಲವನ್ನೂ ಕೂಡ SIT ಮುಂದೆ ಹೇಳಬೇಕು. ಹಾಗಾಗಿ ವಿಚಾರಣೆ ಕರೀತಾ ಇದ್ದಾರೆ. ಡಿಜಿಟಲ್ ಹಣ ವರ್ಗಾವಣೆ ವ್ಯೂಹವನ್ನ SIT ಭೇದಿಸಿದೆ. ಕ್ಯಾಶ್ ಕೊಟ್ರೆ ಅದು ಬೇರೆ ವಿಚಾರ, ಅದೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ಆದರೆ ಡಿಜಿಟಲ್ ಪೇಮೆಂಟ್ಸ್ ಆಗಿದೆಯಲ್ಲ, ಫೋನ್ ಪೇ, ಗೂಗಲ್ ಪೇ, ಅಕೌಂಟ್ ಟ್ರಾನ್ಸಾಕ್ಷನ್ ಅಥವಾ ಇನ್ನಿತರ ಮೂಲಗಳಿಂದ ಟ್ರಾನ್ಸ್ಫರ್ ಆಗಿರುವಂತಹ ಈ ದುಡ್ಡಿನ ವರ್ಗಾವಣೆ ಏನಿದೆ ಚಿನ್ನಯ್ಯ ಅಕೌಂಟ್ಗೆ ಬಂದಿರೋದು, ಅದನ್ನ ಈಗಾಗಲೇ ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ಒಬ್ಬೊಬ್ಬರನ್ನ ವಿಚಾರಣೆ ಕರೀತಾ ಇದ್ದಾರೆ. ಹಣ ಯಾರೆಲ್ಲ ವರ್ಗಾವಣೆ ಮಾಡಿದ್ರು ಅವರನ್ನ ಕರೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಮಠಣ್ಣನವರ ಪತ್ನಿ ಚಿನ್ನಯ್ಯನಿಗೆ ಹಾಗಾದ್ರೆ ಹಣ ವರ್ಗಾವಣೆ ಮಾಡಿದ್ರ ಅನ್ನೋ ಪ್ರಶ್ನೆ. SIT ಅಧಿಕಾರಿಗಳು ಮಠಣ್ಣನವರ ಪತ್ನಿಯನ್ನ ಕೂಡ ವಿಚಾರಣೆ ಕರೆದಿದ್ರು. ಚಿನ್ನಯ್ಯ ನಿಮಗೆ ಗೊತ್ತಾ, ಯಾಕೆ ದುಡ್ಡು ಕಳಿಸಿದ್ರೆ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ.